ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಎಸ್ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, IDBI ಬ್ಯಾಂಕ್ ನೇಮಕಾತಿಗೆ ಸಂಬಂಧಪಟ್ಟಂತೆ 1100 ಅಂದ್ರೆ 1100 ವೇಕೆನ್ಸಿಗಳು ಕನ್ಫರ್ಮ್ ಆಗಿರುವಂತದ್ದು. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುತ್ತೆ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ಜಾಬ್ ಅಪ್ಡೇಟ್ಸ್ ಪಡೆಯಲು ಮತ್ತೆ ಪ್ರೈವೇಟ್ ಜಾಬ್ ಅಪ್ಡೇಟ್ಸ್ ಪಡೆಯಲು ನೀವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ಗಳ ಲಿಂಕ್ ಅನ್ನು ಹಾಕಿರ್ತೀನಿ. ಅಲ್ಲಿಂದ ಹೋಗಿ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಹೋಗಿ ಜಾಯ್ನ್ ಆಗಬಹುದು. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದು, ಕನ್ನಡದಲ್ಲಿ ಎಕ್ಸಾಮ್ ಇದೆಯಾ ಇಲ್ವಾ, ಸೊ ಡಿಗ್ರಿ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು, ಸೊ ಕನ್ನಡದಲ್ಲಿ ಎಕ್ಸಾಮ್ ಇದ್ರೆ ಯಾವ ರೀತಿ ಇರುತ್ತೆ, ಅಥವಾ ಕರ್ನಾಟಕದವರು ಅಪ್ಲಿಕೇಶನ್ ಹಾಕಬಹುದಾ, ಅಥವಾ ಸ್ಟೇಟ್ ಗವರ್ಮೆಂಟ್ ಗೆ ಬೇರೆಯವರು ಅಪ್ಲಿಕೇಶನ್ ಹಾಕಬಹುದಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ನೋಡ್ತಾ ಇದ್ರೆ ನೋಟಿಫಿಕೇಶನ್ 2-3 ಡೇಸ್ ಬ್ಯಾಕ್ ಬಂದು ನಿಮಗೆ ಶಾರ್ಟ್ ನೋಟಿಫಿಕೇಶನ್ ಕೊಟ್ಟಿದ್ರು. ಬಟ್ ಡೀಟೇಲ್ ನೋಟಿಫಿಕೇಶನ್ ಇದಾಗಿರ್ಲಿಲ್ಲ, ರಿಲೀಸ್ ಆಗಿರ್ಲಿಲ್ಲ, ಮತ್ತೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ವಿಡಿಯೋನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಈಗ ಡೀಟೇಲ್ ನೋಟಿಫಿಕೇಶನ್ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದ್ರ ಬಗ್ಗೆ ಮತ್ತೆ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಈಗ ಬಿಟ್ಟಿರೋದ್ರಿಂದ ಈಗ ಮಾಡೋದಾದ್ರೆ ನೋಡಿ, ಈ ಒಂದು ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ನೋಡ್ತಾ ಇದ್ರ ಇದರಲ್ಲಿ ಮೆನ್ಷನ್ ಮಾಡಲಾಗುತ್ತೆ ಡೀಟೇಲ್ಡ್ ವೇಕೆನ್ಸೀಸ್ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಝೋನ್ ಮತ್ತೆ ಸ್ಟೇಟ್ ಮತ್ತೆ ಯಾವ ಲ್ಯಾಂಗ್ವೇಜ್ ಸಂಬಂಧಪಡುತ್ತೆ ಅನ್ನೋದು ಕೂಡ ಇಲ್ಲಿ ನೋಡ್ಕೋಬಹುದು. ಸೊ ಪ್ರತಿ ಒಂದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಅಹಮದಾಬಾದ್ಗೆ ಸಂಬಂಧಪಟ್ಟಂತೆ ಯಾವ ಟೆರಿಟರಿ ಮತ್ತೆ ಒಂದು ಸ್ಟೇಟ್ ಬರುತ್ತೆ, ಮತ್ತೆ ಅಲ್ಲಿ ಲ್ಯಾಂಗ್ವೇಜ್ ಯಾವುದು, ಮತ್ತೆ ಅಲ್ಲಿರುವಂತ ವೇಕೆನ್ಸಿಗಳು ಎಷ್ಟು. ಅದೇ ರೀತಿ ನಾವು ಬೆಂಗಳೂರಲ್ಲಿ ನೋಡೋದಾದ್ರೆ ನೋಡಿ, ಕರ್ನಾಟಕಕ್ಕೆ ಬಂದು 75 ವೇಕೆನ್ಸಿಗಳಿರುವಂತೂ ಕನ್ನಡ ಬರಲೇಬೇಕಾಗತ್ತೆ. ಸೊ ಕನ್ನಡ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳಲಾಗುತ್ತೆ. ಸೊ ಕನ್ನಡ ಪ್ರೊಫಿಷಿಯನ್ಸಿ ಟೆಸ್ಟ್ ಏನನ್ನ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕು, ಇವೆಲ್ಲವೂ ಕೂಡ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಬೆಂಗಳೂರು ಜೋನು ಕರ್ನಾಟಕ, ಎಂಟೈರ್ ಕರ್ನಾಟಕದಲ್ಲಿ ಈ ಒಂದು ವೇಕೆನ್ಸಿಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಒಟ್ಟು 75 ವೇಕೆನ್ಸಿಗಳು ಇರುವಂತದ್ದು. ಸೊ ಪ್ರತಿ ಒಂದು ಝೋನ್ಗೆ ಮಾತ್ರ ಅಪ್ಲಿಕೇಶನ್ ಹಾಕಬಹುದು. 2 ಝೋನ್ಗೆ 3 ಝೋನ್ಗೆ ಅಪ್ಲಿಕೇಶನ್ ಹಾಕಲ್ಲ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಝೋನ್ಗೆ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ನೆಕ್ಸ್ಟ್ ಬಂದು ನಾವು ನೋಡೋದಾದ್ರೆ ಝೋನ್ ವೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ನೋಡಬಹುದು. ಬೆಂಗಳೂರು ಝೋನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಒಟ್ಟು 75 ವೇಕೆನ್ಸಿಗಳು ಅನ್ರಿಸರ್ವ್ಡ್ಗೆ, SC ಗೆ ಮತ್ತೆ ST ಗೆ, OBC ಗೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ಗೆ, ಮತ್ತೆ ಈ PWD ಕ್ಯಾಂಡಿಡೇಟ್ಸ್ಗಳು ಏನಿದಾವೆ ಅದರ ಬಗ್ಗೆನೂ ಕೂಡ ಇಲ್ಲಿ ಡಿಸ್ಪ್ಲೇ ಇದೆ, ನೀವು ನೋಡ್ಕೋಬಹುದು. ಅಷ್ಟು ವೇಕೆನ್ಸಿಗಳು ಈಗ ಡಿಸ್ಟ್ರಿಬ್ಯೂಟ್ ಆಗಿರುವಂತದ್ದು ಕೂಡ ನೋಡಬಹುದು. ಸೊ ಮೊದಲನೇದಾಗಿ ನಾವು ಎಲಿಜಿಬಿಲಿಟಿ ಕ್ರೈಟೇರಿಯಾಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನೋಡಿ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಡಿಗ್ರಿ ಆದ್ರೆ ಅಪ್ಲಿಕೇಶನ್ ಹಾಕಬಹುದು. ಬಟ್ ಮಿನಿಮಮ್ 60% ಸ್ಕೋರ್ ಆಗಿರ್ಲೇಬೇಕಾಗುತ್ತೆ. SC ಕ್ಯಾಂಡಿಡೇಟ್ ಮತ್ತೆ PWD ಅಂದ್ರೆ ಯಾವ್ದಾದ್ರು ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಆಗಿದ್ರೆ ಅಂತ ಕ್ಯಾಂಡಿಡೇಟ್ಗೆ 55% ಆದ್ರೂ ಅಪ್ಲಿಕೇಶನ್ ಹಾಕಬಹುದು. ಡಿಪ್ಲೊಮಾ ಕೋರ್ಸ್ ಆಗಿರುವಂತರು ಎಲಿಜಿಬಲ್ ಇಲ್ಲ ಅಂತ ಕೂಡ ಹೇಳಲಾಗುತ್ತೆ. ಸೊ ಏನಪ್ಪಾ ಅಂದ್ರೆ 60% ಅಂದ್ರೆ ನೋಡಿ, ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 59.65 ಅಥವಾ 59.99% ಏನಾದ್ರು ಬಂದ್ರು ಕೂಡ ಅದು ಎಲಿಜಿಬಿಲಿಟಿ ಇಲ್ಲ. ಕಂಪ್ಲೀಟ್ 60% ಮೇಲೆನೆ ಇರ್ಬೇಕಾಗತ್ತೆ. ಇದು ಅಷ್ಟೇ 55 ಏನಿದೆ 54.95 ಈ ರೀತಿ ಪರ್ಸೆಂಟೇಜ್ ಇದ್ರು ಕೂಡ ಇದು ನೀವು ರೌಂಡ್ ಅಪ್ ಮಾಡಿ 55% ಅಂತ ಏನ್ ಮಾಡುತ್ತೀರಾ, ಸೊ ಅದಕ್ಕೆ ಎಲಿಜಿಬಲ್ ಇಲ್ಲ. ಸೊ ಹಾಗಾಗಿ 55% ಕಂಪ್ಲೀಟ್ಲಿ ಇರಲೇಬೇಕಾಗುತ್ತೆ. ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ನೋಡಿ, ಏಜ್ ಲಿಮಿಟ್ ಬಂದು ಮಿನಿಮಮ್ 20 ವರ್ಷ ಆಗಿರ್ಬೇಕು, ಮ್ಯಾಕ್ಸಿಮಮ್ 25 ವರ್ಷ ಆಗಿರ್ಬೇಕು. ಜನರಲ್ ಕ್ಯಾಂಡಿಡೇಟ್ ಆಗಿದ್ರೆ 25 ವರ್ಷ, OBC ಕ್ಯಾಂಡಿಡೇಟ್ +3 ಅಂದ್ರೆ 28 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಲ್ಲಿ SC ST ಕ್ಯಾಂಡಿಡೇಟ್ಸ್ ಆಗಿದ್ರೆ 25+5 ಅಂದ್ರೆ 30 ವರ್ಷದ್ರು ಕೂಡ ಅಪ್ಲಿಕೇಶನ್ ಆಗ್ಬಹುದು. ಸೊ ಏಜ್ ಲಿಮಿಟ್ ಇರೋದ್ರಿಂದನೂ ಕೂಡ ಯಂಗ್ಸ್ಟರ್ ಗಳಿಗೆ ಇಲ್ಲಿ ಚಾನ್ಸಸ್ ಸಿಗುವಂತ ಚಾನ್ಸಸ್ ಇದೆ. ಈಗ ತಾನೇ ಎಜುಕೇಶನ್ ಮುಗಿಸಿರೋರಿಗೆ ಬಹಳಷ್ಟು ಉಪಯೋಗ ಆಗುವಂತದ್ದು ಕೂಡ ನೋಡಬಹುದು. ಸೊ ಇಂಪಾರ್ಟೆಂಟ್ ಡೇಟ್ ನಾವು ನೋಡೋದಾದ್ರೆ ಮಾರ್ಚ್ 1, 2026 ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರುತ್ತೆ. ಸೊ ನೀವೇನ್ ಎಲಿಜಿಬಿಲಿಟಿ ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ನೀವು ಡಿಗ್ರಿ ಪಾಸ್ ಆಗಿರ್ಬೋದು, ಅದು ಮಾರ್ಚ್ 1ನೇ ತಾರೀಕು ಇರುತ್ತೆ. ಅಷ್ಟೊಳಗೆ ನೀವೆಲ್ಲ ಪಡ್ಕೊಂಡಿರ್ಬೇಕಾಗತ್ತೆ. ಇನ್ನು ಎರಡನೇದು ಬಂದ್ಬಿಟ್ಟು ನಾವು ನೋಡೋದಾದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾರ್ಚ್ 8ರಿಂದ 19ರವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಟೆಂಟೇಟಿವ್ ಎಕ್ಸಾಮ್ ಡೇಟ್ ನಾವು ನೋಡಿದ್ರೆ ನೆಕ್ಸ್ಟ್ ಮಂತ್ 12ನೇ ತಾರೀಕು ಇದೆ. ಸೊ ಈ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಲಾಗುತ್ತೆ. ಸೊ ಟೆಂಟೇಟಿವ್ ಅಂತ ಹೇಳಲಾಗುತ್ತೆ. ಅದೇ ರೀತಿಯಲ್ಲಿ ನೀವು ಕರ್ನಾಟಕದಲ್ಲಿ ಎಕ್ಸಾಮ್ ಬರೀಬಹುದು ಅಂದ್ರೆ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಎಕ್ಸಾಮ್ ಸುಮಾರು ಕಲಬುರಗಿ, ಬೆಳಗಾವಿ, ಮಂಗಳೂರು, ಬೆಂಗಳೂರು ಈ ತರ ತುಂಬಾ ಇದು ಎಕ್ಸಾಮ್ ಸೆಂಟರ್ಸ್ ಗಳು ಕೂಡ ಇದಾವೆ. ಅಲ್ಲೇ ಹೋಗಿ ಕೂಡ ಅಪ್ಲಿಕೇಶನ್ ಅಂದ್ರೆ ಎಕ್ಸಾಮ್ ಅನ್ನ ಬರೀಬಹುದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಹೆಂಗಿರುತ್ತಪ್ಪ ಅಂದ್ರೆ OT ಅಂದ್ರೆ ಆನ್ಲೈನ್ ಟೆಸ್ಟ್ ಅಂತ ಹೇಳ್ತೀವಿ. OT ಅಂದ್ರೆ ಇನ್ನೊಂದಲ್ಲ. ಅದೇ ರೀತಿಲಿ OT ಆದ್ಮೇಲೆ PI ಇರುತ್ತೆ. PI ಅಂದ್ರೆ ಪರ್ಸನಲ್ ಇಂಟರ್ವ್ಯೂ ಅಂತ ಹೇಳುತ್ತೆ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ್ಮೇಲೆ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಫಿಟ್ನೆಸ್ ಟೆಸ್ಟ್ ಮೆಡಿಕಲ್ ಅಲ್ಲಿ ಮಾಡಲಾಗುತ್ತೆ. ಸೊ ಅಷ್ಟಾದ್ಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಸೊ ನಿಮಗೆ ಮೇನ್ ಪಾರ್ಟ್ ಇರುವಂತದ್ದು ಈ ಫಿಟ್ನೆಸ್ ಟೆಸ್ಟ್ ಮತ್ತೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಸೆಕೆಂಡ್ ಪಾರ್ಟ್. ಅವೆಲ್ಲ ಕ್ಲಿಯರ್ ಆದ್ಮೇಲೆ ಮೊದಲನೇದಾಗಿ OT ಅಂದ್ರೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಆನ್ಲೈನ್ ಟೆಸ್ಟ್ ಎಷ್ಟು ಮಾರ್ಕ್ಸ್ ಇರುತ್ತೆ,
ಮತ್ತೆ ಪರ್ಸನಲ್ ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ ಆನ್ಲೈನ್ ಟೆಸ್ಟ್ಗೆ ಟೋಟಲ್ 200 ಮಾರ್ಕ್ಸ್ ಇರುತ್ತೆ, ಪರ್ಸನಲ್ ಇಂಟರ್ವ್ಯೂ 100 ಮಾರ್ಕ್ಸ್ ಇರುತ್ತೆ. ಇನ್ನು ನೀವು ಫೈನಲ್ ಸೆಲೆಕ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗೋದು ಅಂದ್ರೆ ನೋಡಿ, ನೀವು ಆನ್ಲೈನ್ ಟೆಸ್ಟ್ ಏನ್ ಬರ್ತದೆ ಅದರ ಒಂದು 75% ಅನ್ನು ತಗೊಳ್ತಾರೆ, ಅಂದ್ರೆ 75% ಕನ್ವರ್ಟ್ ಮಾಡ್ತಾರೆ. ಅದೇ ರೀತಿ ಪರ್ಸನಲ್ ಇಂಟರ್ವ್ಯೂನ ನೀವು 100 ಮಾರ್ಕ್ಸ್ 25% ಅನ್ನ ಕನ್ವರ್ಟ್ ಮಾಡ್ಬಿಟ್ಟು ನಿಮಗೆ ಫೈನಲ್ ಸೆಲೆಕ್ಷನ್ ಆಗ್ತಾರೆ. ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ಮಿನಿಮಮ್ 50 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. SC ಕ್ಯಾಂಡಿಡೇಟ್ ಆದ್ರೆ 45 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕಾಗುತ್ತೆ. ಇದರಲ್ಲೂ ಅಷ್ಟೇ ಅವರು ಮಿನಿಮಮ್ ಕಟ್ ಆಫ್ ಅನ್ನ ಇಡಲಾಗುತ್ತೆ. ಸೊ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದನ್ನ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಷ್ಟು ಕೂಡ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ನೋಡಿ, ಇದು ನಿಮಗೆ ಒಂದು ಸಿಲೆಬಸ್ ಇರುತ್ತೆ, ಯಾವ ರೀತಿ ಎಕ್ಸಾಮ್ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ. ಮತ್ತೆ ಇದರಲ್ಲಿ ನೋಡಿ ನಿಮಗೆ ಈಚ್ಗೆ ಟೈಮಿಂಗ್ ಸಪ್ರೇಟ್ ಇರುತ್ತೆ, ಸಪ್ರೇಟ್ ಟೈಮಿಂಗ್ ಕೂಡ ಲಿಮಿಟ್ ಇರುತ್ತೆ. ಸೊ ಈ ಒಂದು ಯಾವ ಅಂದ್ರೆ ಫಾರ್ ಎಕ್ಸಾಂಪಲ್ ರೀಸನಿಂಗ್ ಒಂದಷ್ಟು ಟೈಮ್ ತಗೊಂಡು ನೀವು ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಬರೀಬಹುದು ಅಂದ್ರೆ ಸಾಧ್ಯ ಇಲ್ಲ. ರೀಸನಿಂಗ್ ಟೈಮ್ ನ ರೀಜನಲ್ ಟೈಮ್ಗೆ ಯೂಸ್ ಮಾಡಬೇಕು, ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೈಮ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೈಮ್ಗೆ ಯೂಸ್ ಮಾಡಬೇಕು. ಸೊ ಸೆಷನಲ್ ಟೈಮ್ ಲಿಮಿಟ್ ಅಂತ ಕೂಡ ಹೇಳಲಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಇದರಲ್ಲಿ ಲಾಜಿಕಲ್ ರೀಸನಿಂಗ್, ಡಾಟಾ ಅನಾಲಿಟಿಕ್ಸ್ ಮತ್ತೆ ಇಂಟರ್ಪ್ರಿಟೇಷನ್ ಒಂದು ಕ್ವಶನ್ಸ್ ಬಂದು 60 ಕ್ವಶನ್ಸ್ 60 ಮಾರ್ಕ್ಸ್ ಇರುತ್ತೆ, 40 ನಿಮಿಷಗಳ ಕಾಲ ನಿಮಗೆ ಟೈಮ್ ಕೊಡಲಾಗುತ್ತೆ. ಜನರಲ್ ಇಂಗ್ಲಿಷ್ ಬಂದು 40 ಕ್ವಶನ್ಸ್ 40 ಮಾರ್ಕ್ಸ್ 20 ನಿಮಿಷ ಟೈಮ್ ಕೊಡಲಾಗುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದು ನಿಮಗೆ 40 ಕ್ವಶನ್ಸ್ 40 ಮಾರ್ಕ್ಸ್ 35 ನಿಮಿಷ ಟೈಮ್ ಕೊಡಲಾಗುತ್ತೆ. ಜನರಲ್ ಎಕನಾಮಿ ಅಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಅಥವಾ ಕಂಪ್ಯೂಟರ್ IT ಅಂತ ನೋಡೋದಾದ್ರೆ ಅದರಲ್ಲಿ 60 ಕ್ವಶನ್ಸ್ 60 ಮಾರ್ಕ್ಸ್ ಇರುತ್ತೆ, 25 ನಿಮಿಷ ನಿಮಗೆ ಟೈಮ್ ಕೊಡಲಾಗುತ್ತೆ. ಒಟ್ಟು 200 ಕ್ವಶನ್ಸ್ 200 ಮಾರ್ಕ್ಸ್ ಅಂದ್ರೆ 2 ಗಂಟೆ 120 ಮಿನಿಟ್ ನಿಮಗೆ ಸಮಯನ ಕೊಡಲಾಗುತ್ತೆ. ಟೋಟಲ್ 200 ಕ್ವಶನ್ಸ್. ಹಾಗಾದ್ರೆ ಇದು ಕನ್ನಡದಲ್ಲಿ ಎಕ್ಸಾಮ್ ಇರುತ್ತಾ ಇಲ್ವಾ ಅಂತ ಹೇಳೋದಾದ್ರೆ ನೋಡಿ, ಇದರಲ್ಲಿ ಮೆನ್ಷನ್ ಮಾಡಲಾಗುತ್ತೆ, ಈ ಒಂದು ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ ವಿಲ್ ಬಿ ಅವೈಲೇಬಲ್ ಇನ್ ಬೈ ಲ್ಯಾಂಗ್ವೇಜ್ ದಟ್ ಈಸ್ ಇಂಗ್ಲಿಷ್ ಅಂಡ್ ಹಿಂದಿ. ಸೊ ಇವೆರಡರಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ, ನಿಮಗೆ ಕನ್ನಡದಲ್ಲಿ ಇರೋದಿಲ್ಲ. ಹಾಗಾದ್ರೆ ಕನ್ನಡದಲ್ಲಿ ಇರೋದಿಲ್ಲ, ಕನ್ನಡದವ್ರಿಗೆ ಅವಕಾಶ ಇಲ್ವಾ ಅಂತಂದ್ರೆ ಕನ್ನಡದವ್ರಿಗೆ ಅವಕಾಶ ಇದೆ. ಬಿಕಾಸ್ ಆಫ್ ಒಂದು ಪ್ರೊಫಿಷಿಯನ್ಸಿ ಟೆಸ್ಟ್, ಕನ್ನಡ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂದ್ರೆ ಕನ್ನಡ ಬರಲೇಬೇಕು. ಕರ್ನಾಟಕ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋರಿಗೆ ಕನ್ನಡ ಬರಲೇಬೇಕಾಗತ್ತೆ. ಅದಕ್ಕೆ ಅವರು ಸರ್ಟಿಫಿಕೇಟ್ ಅನ್ನು ಪ್ರೊಡ್ಯೂಸ್ ಮಾಡ್ಬೇಕು. ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ನೋಡಿ, ಅವರು ಕನ್ನಡವನ್ನ SSLC ಅಥವಾ PUC ಓದಿರುವಂತದ್ದು ಅವ್ರು ಸಬ್ಮಿಟ್ ಮಾಡ್ಲೇಬೇಕಾಗ್ತದೆ. ಹಾಗಾಗಿ ಯಾರು ಕನ್ನಡನ ಇಲ್ಲಿ ಓದಿರ್ತಾರೋ ಅವ್ರಿಗೆ ಮಾತ್ರ ಇದು ಅವಕಾಶವನ್ನ ಇರುತ್ತೆ. ಸೊ ಕನ್ನಡವನ್ನ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರ್ಬೇಕಾಗ್ತದೆ ಕರ್ನಾಟಕದಲ್ಲಿ. ಅಂತವ್ರಿಗೆ ಮಾತ್ರ ಕನ್ನಡದಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರುತ್ತೆ, ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಕನ್ನಡದವ್ರಿಗೆ ಇಂಗ್ಲಿಷ್ ಅಲ್ಲಿ ಎಕ್ಸಾಮ್ ಬರೀಬೇಕು. ಬಟ್ ಏನಪ್ಪಾ ಅಂದ್ರೆ ಅವರು ಕನ್ನಡ ಓದಿರೋ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗಾಗಿ ಬೇರೆ ಸ್ಟೇಟ್ ಅವರು ನಿಮ್ ಜೊತೆ ಕಾಂಪಿಟೇಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಪೆನಾಲ್ಟಿ ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ 1/4 ಇರುತ್ತೆ. ಸೊ ಒಂದು ಕ್ವಶನ್ಸ್ ನೀವು 4 ಕ್ವಶನ್ಸ್ ತಪ್ಪು ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಕಳೆಯಲಾಗುತ್ತೆ. ಇದು ಪೆನಾಲ್ಟಿ ಮಾರ್ಕ್ಸ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ 250 ರೂಪಾಯಿ SC/ST ಮತ್ತೆ PWD ಕ್ಯಾಂಡಿಡೇಟ್ಸ್ ಗಳಿಗೆ 250 ರೂಪಾಯಿ ಇರುತ್ತೆ. 1050 ರೂಪಾಯಿ ಬಂದು ಇನ್ ಮಿಕ್ಕಿದ ಎಲ್ಲ ಕ್ಯಾಂಡಿಡೇಟ್ಸ್ ಗಳಿಗೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬಹುದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಸಪೋಸ್ ನೀವು 2 ಅಪ್ಲಿಕೇಶನ್ ಹಾಕ್ಬಿಟ್ರಿ ಅಂದ್ರೆ ಫೈನಲ್ ಆಗಿ ಯಾವ ಅಪ್ಲಿಕೇಶನ್ ಪೇಮೆಂಟ್ ಆಗಿದೆ ಅದು ತಗೊಳುತ್ತೆ. 2ಕ್ಕೂ ಪೇಮೆಂಟ್ ಆಗಿದ್ರೆ ಲೇಟೆಸ್ಟ್ ಒಂದನ್ನ ತಗೊಳ್ತಾರೆ. ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ನೋಡಿ, ಏಜ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ 10th ಅಥವಾ PUC ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ಡೇಟಾ ಬರುತ್ತೆ ಅದನ್ನ ತಗೊಳ್ತಾರೆ. ಅದೇ ರೀತಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳಿ, ಪ್ರೊಫಿಷಿಯನ್ಸಿ ಟೆಸ್ಟ್ ಅಲ್ಲ ಪ್ರೊಫಿಷಿಯನ್ಸಿ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಕರ್ನಾಟಕದವರೇ ಆಗಿರ್ಬೇಕು ಮತ್ತೆ ಆ ಕನ್ನಡವನ್ನ ಬರ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ 10th ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕತ್ತೆ. ಇಲ್ಲ ಅಂದ್ರೆ ಸೆಲ್ಫ್ ಡೊಮೈಸೈಲ್ ಸರ್ಟಿಫಿಕೇಟ್ ಅಂತ ಹೇಳುತ್ತೆ. ಸೊ ಸೆಲ್ಫ್ ಡೊಮೈಸೈಲ್ ಸರ್ಟಿಫಿಕೇಟ್ ಅಂದ್ರೆ ಇದನ್ನ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಗಿ ತಗೋಬೇಕಾಗತ್ತೆ. ಸೊ ಇದನ್ನ ತಗೋಬೇಕಾದ್ರೆ ಆಧಾರ್ ಕಾರ್ಡು ನಿನ್ ಮಿಕ್ಕಿದೆಲ್ಲ ಕೂಡ ಇರ್ಬೇಕಿತ್ತು. ಮಿನಿಮಮ್ 6 years ಕರ್ನಾಟಕದಲ್ಲಿ ಅವರು ಸ್ಟೇ ಆಗಿರ್ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ವಲ್ಪ ಕಷ್ಟ ಇದೆ. ಬಟ್ ಯಾರು ಇಲ್ಲಿ ಲೋಕಲ್ ಆಗಿ ಓದಿರ್ತಾರೆ ಅವರಿಗೆ ಇದು ಹೆಲ್ಪ್ಫುಲ್ ಆಗ್ತದೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಯಾವ ರೀತಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಆಲ್ ಸೆಮಿಸ್ಟರ್ಸ್ ಏನಿದಾವೆ ಅದರ ಒಂದು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕೆಲವೊಂದು ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಗಳು ಇರ್ತವೆ, ಅದ್ರಿಗೆ ಒಂದು ಲಾಸ್ಟ್ 4 ಸೆಮ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆತರ ಇಲ್ಲ. ಸೊ ಕಂಪ್ಲೀಟ್ ಆಗಿ ಎಷ್ಟು ಸೆಮಿಸ್ಟರ್ ಅಷ್ಟಕ್ಕೂ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬೇಕಾಗತ್ತೆ. ಯಾರಾದ್ರೂ CGPA ಅಥವಾ OGPA ಒಂದು ಅಲ್ಲಿ ನಿಮ್ಮ ಮಾರ್ಕ್ಸ್ ಅನ್ನ ಇದ್ದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪರ್ಸೆಂಟೇಜ್ ಕನ್ವರ್ಷನ್ ಲೆಟರ್ ಕೂಡ ನಿಮ್ಮ ಇನ್ಸ್ಟಿಟ್ಯೂಟ್ ಅಥವಾ ಕಾಲೇಜ್ ಕಡೆಯಿಂದ ಪಡ್ಕೊಂಡಿರ್ಬೇಕಾಗುತ್ತೆ. ಅದೇ ಪರ್ಸೆಂಟೇಜ್ ಮೆನ್ಷನ್ ಮಾಡಬೇಕಾಗುತ್ತೆ. CGPA ಅವರಿಗೆ ಇದೊಂದು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ನಾವು ನೋಡೋದಾದ್ರೆ ಪೆಟ್ ಅಂತ ಹೇಳ್ತೀವಿ, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಹೇಳಿ SC/ST OBC ಮತ್ತೆ PW ಕ್ಯಾಂಡಿಡೇಟ್ಸ್ ಅನ್ನ ಕೊಡಲಾಗುತ್ತೆ. ಬ್ಯಾಂಕ್ ಅವರೇ ನಿಮಗೆ ಫ್ರೀ ಆಗಿ ಟ್ರೈನಿಂಗ್ ಕೊಟ್ಟು ಎಕ್ಸಾಮ್ ಗಿಂತ ಮುಂಚೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ನೀವು ಹೇಗೆ ಪಡ್ಕೊಳ್ಳೋದು ಅಂತ ಹೇಳೋದಾದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಪೆಟ್ಗೆ ಹೆಚ್ಚಿಸಿದಂತ ಒಂದು ಕ್ವಶನ್ ಇರುತ್ತೆ. ಸೊ ಅದಕ್ಕೆ ಎಸ್ ಅಂತ ಹಾಕಿದ್ರೆ ಆ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಡಿಕ್ಲೇರ್ ಮಾಡ್ತಾರೆ ಪೆಟ್ಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ನಿಮಗೆ ಎಕ್ಸಾಮ್ ಅಂದ್ರೆ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಿ. ಆ ಟೈಮ್ಗೆ ನೀವು ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಟ್ರೈನಿಂಗ್ ತಗೋಬಹುದು. ಸೊ ಅವರೇ ಫ್ರೀ ಆಗಿ ಟ್ರೈನಿಂಗ್ ಮಾಡಿ
ಅಂದ್ರೆ ಕೋಚಿಂಗ್ ಅನ್ನ ಮಾಡಿ ಎಕ್ಸಾಮ್ ಬರೆಯೋಕೆ. ಸೊ ಅವರೇ ನಿಮ್ಗೆ ಎಕ್ಸಾಮ್ ಅನ್ನ ಕೊಡಲಾಗುತ್ತೆ. ಬಹಳಷ್ಟು SC ST ಕ್ಯಾಂಡಿಡೇಟ್ಸ್, OBS ಕ್ಯಾಂಡಿಡೇಟ್ಸ್ ಇದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಗಳಿದಾವೆ ಅನ್ನೋದಕ್ಕೆ ಇಲ್ಲಿ ನೋಡಬಹುದು. ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಕಲಬುರಗಿ, ಹುಬ್ಳಿ ಮತ್ತೆ ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿ. ಇಷ್ಟು ಒಂದು ನಮ್ಮ ಕರ್ನಾಟಕದಲ್ಲಿರುವಂತಹ ಎಕ್ಸಾಮಿನೇಷನ್ ಸೆಂಟರ್ಗಳು. ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಕೊನೆಯದಾಗಿ ನಾವು ನೋಡೋದಾದ್ರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಿ. ಮತ್ತೆ ಅಥವಾ ನೀವು ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅಥವಾ ನೀವು ಮೊಬೈಲ್ ಅಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಇದೇ ರೀತಿ ನೀವು ಜಾಬ್ ಅಪ್ಡೇಟ್ ಅನ್ನು ಪಡೆಯಲು ಅಥವಾ ಯಾರಾದ್ರೂ ಪ್ರೈವೇಟ್ ಜಾಬ್ ಅನ್ನು ಹುಡುಕ್ತಾ ಇದ್ರೆ ಅದಕ್ಕೂ ಕೂಡ ಒಂದು ಪ್ರೈವೇಟ್ ಜಾಬ್ಗೆ ಅಪ್ಡೇಟ್ ಅಂತಾನೆ ನಾನು ಸಪರೇಟ್ ಆಗಿ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರೆ, ಅಲ್ಲಿಂದ ಹೋಗಿ ಡಿಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ ಎಲ್ಲವೂ ಕೂಡ. ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟು. ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ. ಅಲ್ಲಿವರೆಗೂ ಬಾಯ್.